ಪಾಕಿಸ್ತಾನದ 4 ಫೈಟರ್ ಜೆಟ್ ಉಡೀಸ್ ಮಾಡಲಾಗಿದೆ. ಭಾರತದ ಮೇಲೆ ಯುದ್ಧಕ್ಕೆ ಹೋಗೋಕೆ ಪಾಕ್ ಸೈನಿಕರು ಹಿಂದೇಟನ್ನ ಹಾಕ್ತಿದ್ದಾರಂತೆ. ರಣಬೇಟೆಗಾರ ಭಾರತದ ದಾಳಿಗೆ ಥಂಡ ಹೊಡೆದ ಪಾಪಿ ಪಾಕಿಸ್ತಾನದ 4 ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಇನ್ನು ಭಾರತದ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ ಪಾಕಿಸ್ತಾನ ಸೈನಿಕರು ಹಿಂದೇಟನ್ನ ಹಾಕ್ತಿದ್ದಾರೆ. 4 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಸದ್ಯಕ್ಕೆ ಕಳ್ಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಣಬೇಟೆಗಾರ ಭಾರತದ ದಾಳಿಗೆ ಪಾಕಿಸ್ತಾನ ಥಂಡ ಹೊಡೆದ್ಬಿಟ್ಟಿದೆ. ಪಾಕಿಸ್ತಾನದ 4 ಫೈಟರ್ ಜೆಟ್ ಅನ್ನ ಉಡೀಸ್ ಮಾಡಲಾಗಿದೆ. F-16 JF-17 ಸೇರಿದಂತೆ 4 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. 4 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಇದೀಗ ಕಳೆದುಕೊಂಡಿದೆ. ಭಾರತೀಯ ಸೇನೆ ಅದನ್ನ ಉಡೀಸ್ ಮಾಡಿದೆ. ರಣಬೇಟೆಗಾರ ಭಾರತದ ದಾಳಿಗೆ ಪಾಕಿಸ್ತಾನ ಥಂಡ ಹೊಡೆದು ಹೋಗಿದೆ. ಪಾಕಿಸ್ತಾನದ 4 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆಯಿಂದ ಹೊಡೆದು ಉರುಳಿಸಲಾಗಿದೆ. ಭಾರತೀಯ ವಾಯುಪಡೆಯಿಂದ 4 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. जा देख भाई ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಭಾರತೀಯ ಸೇನೆಯಿಂದ ದಾಳಿ ನಡೆಸಿರೋದು ಒಂದೊಂದು ಕಡೆ ದಾಳಿಯನ್ನ ನಡೆಸಿದೆ. ಒಟ್ಟಾರೆ ಇದು ನೀವು 5 ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ವಾಯುಪಡೆಯಿಂದ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸಿರುವಂತಹ ದೃಶ್ಯಾವಳಿಗಳು. ಮಿಸೈಲ್ ಅಟ್ಯಾಕ್ ಸೇರಿದಂತೆ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿರೋದು, ಅಲ್ಲಿನ ಕೆಲವೊಂದು ಮಾರ್ಕೆಟ್ಗಳನ್ನ ಧ್ವಂಸ ಮಾಡಿರೋದು, ಶಹಬಾಜ್ ಶರೀಫ್ ಅವರ ನಿವಾಸದ ತುದಿಯಲ್ಲೇನೆ ಡ್ರೋನ್ ದಾಳಿಯನ್ನ ನಡೆಸಿರೋದು, ಹೀಗೆ ಅನೇಕ ದಾಳಿಗಳನ್ನ ನಡೆಸಿದೆ. ಒಟ್ಟು 16 ಕಡೆ ಭಾರತೀಯ ಸೇನೆಯಿಂದ ದಾಳಿಯನ್ನ ಮಾಡಿರೋದು. ಈಗ ಒಂದೊಂದೇ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅನೇಕ ಕಡೆ ಭಾರತೀಯ ಸೇನೆಯಿಂದ ಪಾಕಿಸ್ತಾನದ 16 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಯಾವ ರೀತಿ ದಾಳಿಯನ್ನ ನಡೆಸ್ತು ಭಾರತೀಯ ವಾಯುಪಡೆ ಅನ್ನುವಂತಹ ದೃಶ್ಯಾವಳಿಗಳು ಇವು. ಅಂದ್ರೆ ಪಾಕಿಸ್ತಾನ ಯಾವ ಅಟ್ಯಾಕ್ ಅನ್ನ ಮಾಡ್ತೋ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಭಾರತೀಯ ವಾಯುಪಡೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿರೋದು ಈ ದಾಳಿಗಳ ಮೂಲಕವೇ. ಸದ್ಯ ನೀವಿಲ್ಲಿ 5 ಬೇರೆ ಬೇರೆ ಕಡೆ ಯಾವ ರೀತಿ ಭಾರತೀಯ ವಾಯುಪಡೆ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ. ಇದು ಭಾರತೀಯ ವಾಯುಪಡೆಯಿಂದ ಪಾಕಿಸ್ತಾನದ ಮೇಲೆ ನಡೆದಿರುವಂತಹ ದಾಳಿ. ಇದು ಸದ್ಯ ದಾಳಿ ಒಂದರಲ್ಲಿ ನೋಡ್ತಾ ಇರಬಹುದು ನೀವು. ಅಲ್ಲಿ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ, ಮತ್ತೊಂದು ಕಡೆ ಅನೇಕ ಮಿಸೈಲ್ಸ್ ಗಳನ್ನ ಡ್ರೋನ್ ದಾಳಿಯನ್ನ ಮಾಡಿರೋದು, ಹಾಗೆ ಪಾಕ್ನ ಕ್ಷಿಪಣಿ ಯಾವ ರೀತಿ ಹೊಡೆದು ಉರುಳಿಸ್ತಾ ಇದೆ ಅದನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ. ಇದು ದಾಳಿ ಮಾಡಿರೋದು ಭಾರತೀಯ ವಾಯುಪಡೆಯಿಂದ ಪಾಕಿಸ್ತಾನದ ಮೇಲೆ. ಹೀಗೆ ಭಾರತೀಯ ಸೇನೆಯಿಂದ 16 ಕಡೆ ದಾಳಿಯನ್ನ ಮಾಡಲಾಗಿರೋದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಏನು ರಕ್ತದೋಕುಳಿಯನ್ನ ಹರಿಸಿದ್ರು ಉಗ್ರರು, ಅದಕ್ಕೆ ಪ್ರತ್ಯುತ್ತರವನ್ನ ಇದು ಕೊಟ್ಟಿರೋದು. ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ ಭಾರತೀಯ ಸೇನೆ ದಾಳಿಗೆ ಇಳಿತು. ಈಗ ಆಪರೇಷನ್ ಸಿಂಧೂರ 2.0ದ ಮುಂದುವರಿದ ಭಾಗ ಇದು. ಹೀಗಾಗಿ ಭಾರತೀಯ ಸೇನೆಯಿಂದ 16 ಕಡೆ ಸದ್ಯಕ್ಕೆ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನು ಸಹ ಕರೆಯಲಾಗಿದೆ. ಇದರಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಯಾವ ರೀತಿ ಭಾರತೀಯ ಸೇನೆಯಿಂದ ದಾಳಿಯನ್ನ ನಡೆಸಿದ್ರು, ಭೂಸೇನೆ, ವಾಯುಸೇನೆ ಹಾಗೂ ನೌಕಾ ಪಡೆಯಿಂದ ಯಾವ ರೀತಿ ದಾಳಿಯನ್ನ ನಡೆಸಲಾಯಿತು, ಯಾವ ರೀತಿ ಅವರು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರ ಭಾರತೀಯ ಸೇನೆಯಿಂದ ಯಾವ ರೀತಿ ಕೊಡಲಾಯಿತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಬೆಳಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಹಂಚಿಕೊಳ್ತಾರೆ.
ಗಡಿ ಭಾಗದಲ್ಲಿ ಜಾಗ್ವಾರ್ ಗಸ್ತನ್ನ ತಿರುಗ್ತಾ ಇದೆ. ಗಡಿ ಭಾಗದಲ್ಲಿ ಗಸ್ತು ತಿರುಗ್ತಾ ಇರೋ ಜಾಗ್ವಾರ್ ಯುದ್ಧ ವಿಮಾನದಿಂದ ಗಸ್ತು ನಡೆಸಲಾಗ್ತಾ ಇದೆ. ಪಾಕ್ ದಾಳಿ ಮೇಲೆ ಕಣ್ಣಿಟ್ಟಿದೆ ಜಾಗ್ವಾರ್ ಯುದ್ಧ ವಿಮಾನ. ಸದ್ಯ ಪಾಕ್ ದಾಳಿ ಮೇಲೆ ಕಣ್ಣಿಟ್ಟಿದೆ. ಗಡಿ ಭಾಗದಲ್ಲಿ ಗಸ್ತು ತಿರುಗುತ್ತಿರೋ ಜಾಗ್ವಾರ್ ಯುದ್ಧ ವಿಮಾನದಿಂದ ಗಸ್ತನ್ನ ತಿರುಗಲಾಗ್ತಾ ಇದೆ. ಪಾಕ್ ದಾಳಿ ಮೇಲೆ ಕಣ್ಣಿಟ್ಟಿದೆ ಜಾಗ್ವಾರ್ ಯುದ್ಧ ವಿಮಾನ. ಹೀಗಾಗಿ ಗಸ್ತನ್ನ ತಿರುಗ್ತಾ ಇದೆ. ಗಡಿ ಭಾಗದಲ್ಲಿ ಗಸ್ತನ್ನ ತಿರುಗ್ತಾ ಇದೆ. ಭಾರತದ ದಾಳಿಗೆ ಪಾಕ್ ಸದ್ಯ ಅಲ್ಲೋಲ ಕಲ್ಲೋಲ ಆಗಿದೆ. ಬಹುತೇಕ ಪಾಕ್ನ ಆಕ್ರಮಿಸಿಕೊಂಡ ಭಾರತೀಯ ಸೇನೆ 16 ನಗರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಭಾರತೀಯ ಸೇನಾಪಡೆಯಿಂದ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಕರೆಂಟ್ ಕಟ್ ಕಗ್ಗತ್ತಲಲ್ಲಿ ಇದೀಗ ಪಾಕಿಸ್ತಾನ ಇರೋದು. ಭಾರತದ ದಾಳಿಗೆ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬಹುತೇಕ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಆಕ್ರಮಿಸಿಕೊಂಡಿದೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತೀಯ ಸೇನಾಪಡೆ ದಾಳಿಯನ್ನ ನಡೆಸಿದೆ, ಮುಂದುವರಿಸ್ತಾ ಇದೆ. ಇನ್ನ ಸದ್ಯ ಅಲ್ಲಿ ಪಾಕಿಸ್ತಾನ ಕಗ್ಗತ್ತಲಲ್ಲಿ ಕೂತ್ಕೊಂಡಿರೋದು. ಕರೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದಾರೆ, ಬ್ಲಾಕ್ಔಟ್ ಆಗಿದೆ. ಭಾರತದ ದಾಳಿಗೆ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗಿದೆ. ಬಹುತೇಕ ಪಾಕ್ನ ಭಾರತೀಯ ಸೇನೆಯಿಂದ ಆಕ್ರಮಣ ಮಾಡಿಕೊಳ್ಳಲಾಗಿದೆ. 16 ನಗರಗಳ ಮೇಲೆ ಭಾರತೀಯ ಸೇನೆ ತನ್ನ ದಾಳಿಯನ್ನ ನಡೆಸಿರೋದು. ದಾಳಿ ಇನ್ನೂ ಸಹ ಕಂಟಿನ್ಯೂ ಆಗ್ತಾ ಇದೆ. ಕಗ್ಗತ್ತಲಲ್ಲಿ ಪಾಕಿಸ್ತಾನ ಕೂತ್ಕೊಂಡಿದೆ. ಕರೆಂಟ್ ಅಲ್ಲಿ ಕಟ್ ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಕಗ್ಗತ್ತಲಲ್ಲಿ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. ಸದ್ಯ ಪಾಕಿಸ್ತಾನದಲ್ಲೂ ಬ್ಲಾಕ್ಔಟ್ ಆಗಿರೋದು. ಕಂಪ್ಲೀಟ್ ಆಗಿ ಅಲ್ಲಿ ಕರೆಂಟ್ ಅನ್ನ ಬಂದ್ ಮಾಡಲಾಗಿದೆ. 10 ಕಡೆ ತುರ್ತು ಪರಿಸ್ಥಿತಿಯನ್ನು ಸಹ ಪಾಕಿಸ್ತಾನ ಘೋಷಣೆಯನ್ನ ಮಾಡಿರೋದು. ಇನ್ನು ಮತ್ತೊಂದು ಕಡೆ ಅಲ್ಲಿನ ಪ್ರಧಾನಿನೇ ಅಲ್ಲಿಂದ ಪರಾರಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಯಾಕಂದ್ರೆ ಜಸ್ಟ್ ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ನಿವಾಸದಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ದಾಳಿಯನ್ನ ಭಾರತೀಯ ಸೇನೆಯಿಂದ ಮಾಡಲಾಯಿತು. ಹೀಗಾಗಿ ಹೆದರುಕೊಂಡು ಶಹಬಾಜ್ ಶರೀಫ್ ಅಲ್ಲಿಂದ ಪರಾರಿ ಆಗಿದ್ದಾರೆ. ಅವರು ಒಂದ್ ಕಡೆ ಇಸ್ಲಾಮಾಬಾದ್ಗೆ ಹೋಗಿರಬಹುದು, ಗೌಪ್ಯ ಸ್ಥಳದಲ್ಲಿ ಇರಬಹುದು ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಅವರು ಬೇರೆ ಕಡೆಗೇನೆ ಅವರು ಹೋಗ್ಬಿಟ್ಟಿದ್ದಾರೆ ಅನ್ನುವಂತಹ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಈ ಮಧ್ಯದಲ್ಲಿ ಟರ್ಕಿ ದೇಶ ನೆರವನ್ನ ಘೋಷಣೆ ಮಾಡಿದೆ, ನೆರವನ್ನ ಕೊಟ್ಟಿದೆ. ಟರ್ಕಿಯ ಕಾರ್ಗೋ ವಿಮಾನ ಇಸ್ಲಾಮಾಬಾದ್ನಲ್ಲಿ ಲ್ಯಾಂಡ್ ಆಗಿದೆ. ಇನ್ನು ಟರ್ಕಿ ವಿಮಾನ ಏನು ಲ್ಯಾಂಡ್ ಆಗಿದೆ ಅದರಲ್ಲಿ ಶಸ್ತ್ರಾಸ್ತ್ರಗಳನ್ನು ಅದು ಪೂರೈಕೆ ಮಾಡಿದೆ ಅನ್ನುವಂತಹ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಈ ಟರ್ಕಿ ದೇಶ ನೆರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ಮಧ್ಯದಲ್ಲಿ ಭಾರತೀಯ ಸೇನೆಯಿಂದ 16 ಕಡೆ ದಾಳಿಯನ್ನ ಮುಂದುವರಿಸಲಾಗಿದೆ.